ನಾನಿದ್ರೆ ಈ ಒಂದು KK ಸಿನಿಮಾದಲ್ಲಿ ಐಟಮ್ ಸಾಂಗಿಗೆ ಡ್ಯಾನ್ಸ್ ಮಾಡಿದ್ದೀನಿ. Hey guys, welcome back to my YouTube channel. ನಾನು ನಿಮ್ಮ ಪ್ರೀತಿಯ ಸೋನು. ಸೊ ಇವತ್ತು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿ. ಅಯ್ಯೋ ನೀವು ಸರ್ ನೋಡಿ ಆಗಲೇ. ಸೊ ಇವತ್ತು ವ್ಲಾಗ್ ಏನಪ್ಪ ಅಂತಂದರೆ ನನ್ನ ಸಾಂಗ್ ರಿಲೀಸ್ ಆಗ್ತಿದೆ. ಸೊ ಆ ಒಂದು ಇವೆಂಟಿಗೆ ಬಂದಿದ್ದೀನಿ. ಸೊ ಇಲ್ಲಿ ಏನೇನಾಗುತ್ತೆ ಪ್ರತಿ ಒಂದು ಓಕೆ. ಏನಿದು ಹೋಗ್ತಾನೆ ಇಲ್ಲ ಟೈರ್ ಹೋಗ್ತಾ ಇಲ್ವಾ? ನೋಡಿ ಏನಾಗಿದೆ. ಸೊ ಇವತ್ತು ಏನೇನಲ್ಲ ಅಂತ ಹೇಳ್ತೀನಿ. ನನ್ನ ಡ್ರೆಸ್ ಫುಲ್ ಔಟ್ಫಿಟ್ ಯಾಕೋ ಹಿಂಗೆ ಯಾವಾಗ್ಲೂ ಹಂಗೇನಾ? ಇಲ್ಲ ಫುಲ್ ಔಟ್ಫಿಟ್ ಆಮೇಲೆ ತೋರಿಸ್ತೀನಿ. ಇಲ್ಲೇನೋ ಇದಾಗ್ತಿದೆ. ಇಲ್ಲ ಪ್ಲೀಸ್ ಇಲ್ಲಿ ನೋಡಿ. ಮೂವಿ ನೇಮ್ ನಾನು ಪೋಸ್ಟರ್ ಚೆನ್ನಾಗಿದ್ಯಾ? ಐ ಆಮ್ ಸೋ ಹ್ಯಾಪಿ. ಗೈಸ್ ಇಲ್ಲಿ ನೋಡಿ ಗೈಸ್, ಚೆನ್ನಾಗಿದ್ಯಾ? ಅಂಬರೀಷ್ ಅಡಿಟೋರ್. ಎಲ್ಲಿಗೆ ಹೋಗಿದ್ರಿ ನೀವು? ನನ್ನ ಹೃದಯದಿಂದ ಹೇಳ್ತಾ ಇದ್ದೀನಿ, ಐ ಆಮ್ ರಿಯಲಿ ಸಾರಿ. ಆ್ಯಕ್ಚುಲಿ ಇವ್ರು ಸ್ವಲ್ಪ ಲೇಟ್ ಆಗಿರ್ಬೋದು, ನಂದು ತುಂಬ ಲೇಟ್ ಆಯಿತು ಬರಬೇಕಾದ್ರೆ. ಇವತ್ತು ನಾನು ಹುಟ್ಟಿದ ಹಬ್ಬ, ದೇವಸ್ಥಾನಕ್ಕೆ ಹೋಗಿ ಮತ್ತೆ ಅಲ್ಲಿಂದ ಬರ್ಬೇಕಾದ್ರೆ ಇವಾಗ ನಿಮಗೆ ಗೊತ್ತು ಪೀಕ್ ಅವರ್ಸ್ ಅಂತ ಹೇಳಿ ತುಂಬ ಟ್ರಾಫಿಕ್ ಇತ್ತು. ಸೊ ಒನ್ಸ್ ಅಗೇನ್ ಐ ಆಮ್ ರಿಯಲಿ ಸಾರಿ. ಇಲ್ಲ ಸರ್, ನಿಜವಾಗ್ಲೂ ಅವಾಗ ನಂಗೆ ಗೊತ್ತಿಲ್ಲ ಸರ್, ಬಟ್ ನಿಜವಾಗ್ಲೂ ನಾನು ಇವಾಗ ಬರಬೇಕಾದ್ರೆ 100% ಟ್ರಾಫಿಕ್ ಇತ್ತು, ಹಾಗಾಗಿ ಲೇಟ್ ಆಯಿತು. ನಾನು ಯಾವಾಗಲೂ ಟೈಮ್ನ ಫಾಲೋ ಮಾಡ್ತೀನಿ ಸರ್. ನಾನು ಯಾವತ್ತೂ ಯಾರಿಗೂ ಕಾಯಿಸಲ್ಲ, ಯಾರಿಗೂ ಕಾಯಲ್ಲ. ಸಾರಿ ಸರ್, ಸಾರಿ ಸರ್. ಎಸ್, ನಾನಿದ್ರೆ ಈ ಒಂದು KK ಸಿನಿಮಾದಲ್ಲಿ ಐಟಮ್ ಸಾಂಗಿಗೆ ಡ್ಯಾನ್ಸ್ ಮಾಡಿದ್ದೀನಿ. ನಿಜವಾಗ್ಲೂ ಇದು ನನಗೆ ಹೊಸದಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಫೋನಲ್ಲಿ ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ಡ್ಯಾನ್ಸ್ ಮಾಡೋದೇ ಬೇರೆ, ರೀಲ್ಸ್ ಮಾಡೋದೇ ಬೇರೆ. ಕ್ಯಾಮ್ರಾ ಆನ್ ಫೇಸ್ ಮಾಡ್ತೀವಲ್ಲ, ಅದು ತುಂಬ ಕಷ್ಟ ಇದೆ. ಬಟ್ ನಿಜವಾಗ್ಲೂ ಈ ಸಾಂಗ್ ಕೇಳಿದಾಗ ನಾನು ಫಸ್ಟ್ ಟೈಮನ್ನೇ ಓಕೆ ಮಾಡಿದೆ. ಏಕೆಂದರೆ ನನಗೆ ಲಿರಿಕ್ಸ್ ಎಲ್ಲ ಇಷ್ಟ ಆಯಿತು. ಮತ್ತು ಇವಾಗ ಕನ್ನಡ ತೆಲುಗು ಅಂತ ಹೇಳ್ಬಿಡಿ, ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಅಂದರೆ ಕನ್ನಡದೂ ಇದೆ, ತೆಲುಗುನೂ ಇದೆ. ಅಂದರೆ ನನಗೆ ಸ್ವಲ್ಪ ತೆಲುಗು ಬರುತ್ತೆ, ಹಾಗಾಗಿ ಅರ್ಥ ಮಾಡಿಕೊಂಡೆ. ಆ್ಯಸ್ ಅ ಆರ್ಟಿಸ್ಟ್ ಅಂತ ಅಂದಮೇಲೆ ಯಾವುದೇ ಥರ ಇರ್ಬೋದು, ಪಾತ್ರ ಏನೇ ಇರ್ಬೋದು, ಅದನ್ನು ನಾವು ಬೇಡ ಅಂತ ತಿರಸ್ಕರಿಸಬಾರ್ದು. ನನ್ನ ಪ್ರಕಾರ ಬೇಡ ಅಂತ ಅನ್ನೋರು ಆರ್ಟಿಸ್ಟೇ ಅಲ್ಲ. ಸೊ ನಾನು ಸಾಂಗ್ ಕೇಳಿದೆ, ನನಗೆ ತುಂಬ ಇಷ್ಟ ಆಯಿತು. ಸೊ ಒಪ್ಕೊಂಡಿದ್ದು ನೆಕ್ಸ್ಟ್ ಡೇನೇ ರಿಹರ್ಸಲ್ ಇತ್ತು, ಮುಗಿಸಿ ಸಾಂಗ್ಸ್ ಎಲ್ಲ ಮಾಡ್ಕೊಂಡು ಬಂದ್ವಿ. ತುಂಬ ಚೆನ್ನಾಗಿತ್ತು. ಸೆಟ್ಟಲ್ಲೆಲ್ಲ ಕೇಳಿದೆಲ್ಲ ಕೊಡಿಸ್ತಾ ಇದ್ರು. ಸೊ ಥ್ಯಾಂಕ್ ಯು. ಏನಾದರೂ ನೀವು ಕ್ವಶನ್ಸ್ ಕೇಳಿದ್ರೆ ನಾನು ಆನ್ಸರ್ ಮಾಡ್ತೀನಿ ಸರ್. ಇಲ್ಲ ಸರ್, ನಾನು ಆ್ಯಕ್ಚುಲಿ ಯಾವುದೂ ಮೂವಿ ಮಾಡಿಲ್ಲ. ಇದು ನನ್ನ ಫಸ್ಟ್ ಮೂವಿಲಿ ಫಸ್ಟ್ ಸಾಂಗ್, ಫಸ್ಟ್ ಡ್ಯಾನ್ಸ್ ಮಾಡಿಲ್ಲ ಸರ್. ಕನ್ನಡದಲ್ಲಿ ಇಲ್ಲ ಸರ್. ಯಾರು? ನಾನಾ? ಹೌದು, ನಾನು ಯಾವಾಗ 19 ವರ್ಷದ ಹುಡುಗಿ. ನನಗೆ ಅವಾಗ ಸರಿ ಯಾವುದು ತಪ್ಪು ಯಾವುದು ಅಂತ ನನಗೆ ಗೊತ್ತಿರಲಿಲ್ಲ. ಅವಾಗ ನನಗೆ ಬುದ್ಧಿ ಇಲ್ದಾಗ ಹೌದು ಕನ್ನಡದಲ್ಲಿ ತುಳಿತಾರೆ, ಬೆಳೆಸಲ್ಲ, ಅದಕ್ಕೆ ನಾನು ತೆಲುಗು ಇಂಡಸ್ಟ್ರಿಗೆ ಹೋಗ್ಬೇಕು ಅಂತ ಹೇಳಿದ್ದುಂಟು. ಬಟ್ ಆಮೇಲೆ ನಾನು ಅದನ್ನ ತಿದ್ಕೊಂಡು ಕನ್ನಡದಲ್ಲೇ ರೀಲ್ಸ್ ಮಾಡ್ಕೊಂಡು ಸರ್ ನೀವೆಲ್ಲ ನೋಡಿದ ಸಾಂಗ್ ನೋಡಿಲ್ವಾ? ಫೋಟೋನ ತೋರೋಣ. ಚೆನ್ನಾಗಿತ್ತಾ? ಥ್ಯಾಂಕ್ ಯು ಸರ್.
ಬನ್ನಿ ಸಿನಿಮಾ ಟೀಮ್ ಬನ್ನಿ ಸೆಂಟ್ರ್ ಬಾ ಡೈರೆಕ್ಟರ್ ಜಾಗ ಬನ್ನಿ ಮಾಡಲ್ಲ ಬರೀ ವಿಡಿಯೋ ಮಾಡ್ತಾನೆ ಕಟ್ ಮಾಡಿ ಪ್ಲೇಟ್ಸ್ಗಳಿಡಿ ಮೇಡಮ್ ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಸ್ಪೆಷಲ್ ಆಗಿ ಒಂದು ವಿಶೇಷ ಸಿನಿಮಾ ಸೆಗ್ಮೆಂಟ್ಗೆ ಸ್ವಾಗತ. ನಾನು ಯಾಕೆಂದರೆ ಇನ್ಫ್ಲೂಯೆನ್ಸ್ ಆಗಿ ಆಗಿನ ಬಿಗ್ ಬಾಸ್ ಸೀಸನ್ 9 ಅಂದರೆ OTT ಸೀಸನ್ನ ಕಂಟೆಸ್ಟೆಂಟ್ ಆಗಿ ಜನಗಳಿಗೆ ತಕ್ಕಮಟ್ಟಿಗೆ ಪರಿಚಯ ಇರುವಂತಹ ಸೋನು ಶ್ರೀನಿವಾಸ್ ಗೌಡ ಅವರು ಈಗ ಅಫಿಷಿಯಲ್ ಆಗಿ ನಟಿಯಾಗಿ ಬಡ್ತಿ ಪಡ್ಕೊಂಡಿದ್ದಾರೆ. KK ಅನ್ನುವಂತಹ ಸಿನಿಮಾದಲ್ಲಿ ಒಂದು ಸುಂದರವಾದ ಹಾಡಿಗೆ ಹೆಜ್ಜೆ ಹಾಕಿದ್ದಾರೆ. ಇದ್ರ ಬಗ್ಗೆ ಅವರನ್ನ ಮಾತಾಡ್ಸ್ಕೊಂಡು ಬನ್ನಿ. ಸೊ ಅವರ ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ಸ್, KK ಸಿನಿಮಾದ ಒಂದು ಹಾಡಿಗೆ ಹೆಜ್ಜೆ ಹಾಕ್ತಿದ್ದೀರಾ. ಸೊ ನೀವು ಆಗಲೇ ಹೇಳಿದ್ರಿ, ಅಂದರೆ ಕ್ಯಾಮ್ರಾ ಮುಂದೆ ನಾರ್ಮಲ್ ಆಗಿ ಮೊಬೈಲ್ ಮುಂದೆ ಡ್ಯಾನ್ಸ್ ಮಾಡೋದು ಬೇರೆ ಥರ, ಬಟ್ ಒಂದು ಸಿನಿಮಾಗೆ ಹೆಜ್ಜೆ ಹಾಕೋದು, ಆಲ್ರೆಡಿ ಕಂಪೋಸ್ ಆಗಿರೋ ಫಿಲ್ಮ್ಗೆ ಹೆಜ್ಜೆ ಹಾಕೋದು ತುಂಬ ಚಾಲೆಂಜಿಂಗ್ ಆಗುತ್ತೆ ಅಂತ ಎಷ್ಟು ಖುಷಿ ಇದೆ ಅದ್ರ ಬಗ್ಗೆ ಅದನ್ನು ಹಂಚ್ಕೊಂಡು ಆ್ಯಕ್ಚುಲಿ ಹೇಳಬೇಕಾದ್ರೆ ನಿಜವಾಗ್ಲೂ ತುಂಬ ನಂಗೆ ನರ್ವಸ್ ಆಯಿತು. ಸಾಂಗ್ ಕೇಳಿದೆ, ಇಷ್ಟಪಟ್ಟೆ,
ನೆಕ್ಸ್ಟ್ ಡೇನೇ ರಿಲೀಸಲ್ಲಿ ಇತ್ತು, ಅದ್ರ ನೆಕ್ಸ್ಟ್ ಡೇನೇ ಶೂಟ್ ಆಯಿತು. ಸೊ ಶೂಟ್ ಮಾಡಬೇಕಾದ್ರೆ ನಿಜವಾಗ್ಲೂ ಹೇಳಬೇಕಂದ್ರೆ ನಾನು ಬಾಯ್ಸ್ ಜೊತೆ ಡ್ಯಾನ್ಸ್ ಮಾಡೇ ಇರಲಿಲ್ಲ. ಬಟ್ ತುಂಬ ಹುಡುಗರು ಹಿಂದೆ ಮುಂದೆ ಇದ್ದಾಗ ಲಿಟರ್ಲಿ ನಾನು ಕಣ್ಣೀರು ಕೂಡ ಹಾಕಿದ್ದೆ, ಅಯ್ಯೋ ನನಗೆ ಮಾಡೋಕ್ಕಾಗ್ತಿಲ್ಲ, ಕಂಫರ್ಟ್ ಇಲ್ಲ ಅಂತ ಹೇಳಿ. ಬಟ್ ಆಮೇಲೆ ನಾನು ಅಂದ್ಕೊಂಡೆ ಇಲ್ಲ, ನನಗೆ ಇಷ್ಟ ಆಗಿದೆ ಅಷ್ಟು ಎಫರ್ಟ್ ಹಾಕಿ ನಾನು ಸಾಂಗ್ ಮಾಡಲೇಬೇಕು. ಸೊ ಹೇಳೋಕ್ಕಾಗಲ್ಲ, ಕೆಲವೊಂದು ಒಂದು ಸಾಂಗ್ಸಿಂದನೇ ಮೂವಿ ಹಿಟ್ ಆಗ್ಬೋದು. ಸೊ ನನ್ನನ್ನು ನಾನು ಏನು ಅಂತ ತೋರಿಸ್ಕೊಳ್ಳೋಕೆ ಕಾರಣ ಆದರೂ ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀನಿ. ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಹೇಳಿ ತುಂಬ ಖುಷಿಯಾಯಿತು. ಸೀಸನ್ 9 ಆಗಿ ಆಲ್ಮೋಸ್ಟ್ ತುಂಬ ವರ್ಷಗಳೇ ಆಗೋಯ್ತು. ಬಟ್ ಯಾಕೆ ಇಷ್ಟು ಟೈಮ್ ತೊಗೊಂಡ್ರು ಸೋನು ಅವರು ಆ್ಯಕ್ಚುಲಿ ಒಂದು ಸಿನಿಮಾದಲ್ಲಿ ಕಾಣಿಸ್ಕೊಳ್ಳೋದಕ್ಕೆ? ಇಲ್ಲ, ಆ್ಯಕ್ಚುಲಿ ಬಿಗ್ ಬಾಸ್ ಆಫ್ಟರ್ ಬಿಗ್ ಬಾಸ್ ಆದಮೇಲೆ ನಾನು ಅಂದ್ಕೊಂಡು ನಾನು ಸುಮ್ಮನೆ ಆಗಿಬಿಟ್ಟಿದ್ದೆ. ತುಂಬ ಆಫರ್ಗಳು ಬಂದಿದೆ, ಇಲ್ಲ ಅಂತಲ್ಲ. ಬಟ್ ಕೆಲವೊಂದು ಕಾರಣಗಳಿಂದಾಗಿ ನನಗೆ ಇಷ್ಟ ಆಗ್ಬೋದು, ಅವ್ರಿಗೆ ಇಷ್ಟ ಆಗದೆ ಇರ್ಬೋದು, ಕೆಲವೊಂದಷ್ಟು ಮನಸ್ತಾಪಗಳಿಂದಾಗಿ ಬೇಡ ಅಂತ ಕೈ ಮುಗಿಬಿಟ್ಟಿದ್ದೆ. ಬಟ್ ಇಲ್ಲಿ ಡೈರೆಕ್ಟರ್ ಆಗಿ ನನ್ನ ಫ್ರೆಂಡೇ ವರ್ಕ್ ಮಾಡ್ತಾ ಇದ್ರು, ಡಾಮ್ ಅಂತ. ನಾನು ಕಾಲ್ ಮಾಡಿದ್ರು, ಸೋನು ಹೀಗೆ ಫಸ್ಟ್ ಇಲ್ಲ ನಾನು ಮಾಡಲ್ಲ ಅಂತ ಹೇಳಿದೆ. ಆಮೇಲೆ ಇಲ್ಲ ಮಾಡಿ ಅದು ಇದು ಅಂತ ಹೇಳಿ ಸ್ವಲ್ಪ ಮಾತುಗಳಾಯಿತು, ನಂತರ ಒಪ್ಕೊಂಡು ಮಾಡಿದೆ ಅಷ್ಟೇ. ಸೊ ಇದರಲ್ಲಿ ಕೇವಲ ಈ ಒಂದು ಸ್ಪೆಷಲ್ ಸಾಂಗಿಗೆ ಮಾತ್ರ ನೀವು ಹೆಜ್ಜೆ ಹಾಕಿದ್ರೆ, ಸೊ ಪೂರ್ಣ ಪ್ರಮಾಣದ ನಾಯಕಿಯಾಗಿ ಯಾವುದು ಬೇರೆ ಆಫರ್ಸ್ ಎಲ್ಲ ಇದು ಬಂದಿಲ್ಲ, ಆಪರ್ಚುನಿಟೀಸ್ ಬಂದಿದೆ, ನೀವು ಚೂಸ್ ಮಾಡೋಕ್ಕೆ? ಅದು ಹೇಳಿದೆ ಅಲ್ಲ, ನನಗೆ ಇಷ್ಟ ಇಲ್ಲ ಇಂಡಸ್ಟ್ರಿಯಲ್ಲಿ ಬರೋಕ್ಕೆ. ಯಾಕೆಂದರೆ ನಾವೇನೋ ಅನ್ಬೋದು, ಯಾವುದೇ ದೃಶ್ಯ ನಾವು ನೋಡಿದಷ್ಟು ಸುಂದರವಾಗಿ ಯಾವುದೂ ಇರಲ್ಲ ಆ್ಯಂಡ್ ಅಷ್ಟು ಸುಲಭನೂ ಅಲ್ಲ. ಸೊ ಹಾಗಾಗಿ ಬೇಡ ಅಂತ ಬಿಟ್ಟಿದ್ದೆ. ನೋಡೋಣ, ಹೇಳೋಕ್ಕಾಗಲ್ಲ ಯಾವ ಏಜಲ್ಲಿ ಯಾರು ಬೇಕಾದ್ರೂ ಎಲ್ಲಿ ಬೇಕಾದರೂ ಮಾಡ್ಬಿಡ್ಬೋದು. ಎಕ್ಸಾಂಪಲ್ಗೆ ಅದೇ ತಿಥಿಯನೋ ಮೂವಿ ಅಜ್ಜ ಅವರು ಗಡ್ಡಪ್ಪ ಅವರು ಹೇಳೋಕ್ಕಾಗಲ್ಲ, ಯಾವಾಗ ಏನು ಬೇಕಾದರೂ ಆಗ್ಬೋದು. ನಾನು ಕರ್ಮ ಮತ್ತು ದೇವ್ರನ್ನ ಇರೋದು ತುಂಬ ಜಾಸ್ತಿ ಮಾಡ್ತೀನಿ, ಏನಾಗಬೇಕು ಅದು ಹಾಗೆ ಆಗುತ್ತೆ. ಸೊ ಬೇರೆ ಯಾವ್ದು ಬಂದು ಸೊ ಅದೇ ಕೆಲವೊಂದು ವಿಷಯಗಳು ಸಾಕಷ್ಟು ನೆಗೆಟಿವ್ ಆಗಿತ್ತು ನಡೆದಿತ್ತು ನಿಮ್ಮ ಲೈಫಲ್ಲಿ. ಸೊ ಅದಾದಮೇಲೆ ಇದು 5ನೇ ಕೇಕ್ ಕಟ್ ಮಾಡ್ತಾ ಇರೋದು ನಾನು. ಹ್ಯಾಪಿ ಬರ್ಡೇ ಟು ಮೀ, ಹ್ಯಾಪಿ ಬರ್ಡೇ ಟು ಮೀ, ಹ್ಯಾಪಿ ಬರ್ಡೇ ಟು ಯು. ಥ್ಯಾಂಕ್ ಯು ಪುನಿ. ಇದು ಪುನಿ ತಂದಿರೋ ಕೇಕ್. ಎಷ್ಟು ಚೆನ್ನಾಗಿದೆ ನೋಡಿ ಕೇಕ್. ಫಸ್ಟ್ ಪ್ರಿಫರೆನ್ಸ್ ಸೆಲ್ಫ್ ಲವ್. ಮಸ್ತಾಗೈತೆ ಕೇಕ್. ಇದೇ ತಿನ್ಸು, ಇದೇ ತಿನ್ನು, ಫುಲ್ ತಿನ್ಕೊಬಿಡು, ಚೂರು ತಿನ್ಸು. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ಪುಣ್ಯ. ಗಿಫ್ಟು ಅದೇ ಗಿಫ್ಟು. ಏನ್ ಬರೀ ಕೇಕ್ ತರೋದು, ಕಟ್ ಮಾಡೋದು, ಹೋಗೋದು. ಗಿಫ್ಟಿಗೆ ಏನಿಲ್ಲ. ಇದು ನೋಡಿದ್ರೆ ಲಾಸ್ಟ್ ಟೈಮ್ ರಾಜೇಶ ಕಟ್ ಮಾಡಿಸಿದಾಗ ಬಟರ್ಫ್ಲೈ ಕೇಕ್ ಹಂಗಾಯ್ತು. ನನ್ನ ಮಗ್ಳಿಗೆ ಒಂಚೂರು ತಿನ್ನಿಸ್ತೀನಿ ಬರ ಬೇಬಿ. ಮಮ್ಮಿ ಹ್ಯಾಪಿ ಬರ್ಡೇ ಮಾಡು ಬೇಬಿ. ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ ಟು, ಹ್ಯಾಪಿ ಬರ್ಡೇ ಮಾಡು, ಹೇಳುಮ್ಮ. ಮಾಡು ಹ್ಯಾಪಿ ಬರ್ಡೇ ಮಾಡು. ಇಲ್ಲಿ ಮಮ್ಮಿ ಮಾಡು, ಹ್ಯಾಪಿ ಬರ್ಡೇ ಟು ಮೀ ಮಾಡು. ಹ್ಯಾಪಿ ಬರ್ಡೇ ಮಾಡು, ಹ್ಯಾಪಿ ಬರ್ಡೇ ಮಾಡು. ಅದಕ್ಕೆ ಹ್ಯಾಪಿ ಬರ್ಡೇ. ಈಗ ಮಾಡು. ಹ್ಯಾಪಿ ಎಲ್ಲ ಹೇಳ್ರೆ. ಹ್ಯಾಪಿ ಬರ್ಡೇ ಟು ಮೀ, ಹ್ಯಾಪಿ ಬರ್ಡೇ ಟು ಯು. ಮಾಡ್ತಾ ಇದ್ದವಳು ಈಗ ಒಂದು ಬಿಡು ಮಾಡಲ್ಲ ಕಣ. ಸೊ ಥ್ಯಾಂಕ್ಸ್ ಕಣೋ. ಎಲ್ಲ ಇದೇ ವಿಡಿಯೋದಲ್ಲಿ ಆ್ಯಡ್ ಮಾಡ್ತೀನಿ, ಅದು ಇದು ಎಲ್ಲ. ತಗೋ ಮಮ್ಮಿ ತಿಕ್ಕು. ಗೈಸ್ ಇದು 6ನೇ ಕೇಕ್ ಕಟ್ ಮಾಡ್ತಾ ಇದ್ದೀನಿ. ನಾನು ಶಾಲಿನಿ. ಒಂದು ನಿಮಿಷ ಕೇಕ್ ತೋರಿಸ್ತೀನಿ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಮೈ ಡಿಯರ್ ಸಿಸ್ಟರ್. ಥ್ಯಾಂಕ್ ಯು. ಏನಪ್ಪ ಎಲ್ಲರೂ ತಂದವ್ರು ಕೇಕು. ನುಂಗದೆ ಬರೀ ಇನ್ನೇನಿಲ್ಲ ನಿಂಗೆ. ಇದು ಬೇಡ, ಇದಿರುತ್ತೆ ಜಾಸ್ತಿ. ಅಯ್ಯೋ ಕಷ್ಟ. ಏನಾರ ಗಿಫ್ಟ್ ತರದೆ ಗೋಲ್ಡ್ ಪಾಲ್ಡು ಏನೋ ತಂದೋಡ ಆದದ್ದು ಏನಾಯ್ತದಲ್ವೇನೋ ಅದಲ್ವೇನೋ
ತಗೊಳ್ಳಿ ಫಸ್ಟ್ ನೀನೇ ತಿನ್ನ ಈ ಕೇಕ್ನ. ತಿನ್ಸಕ್ಕ ನೀವು ತಗೊಂಡು ಒಂದು ಚೂರು ಶಾಲಿನಿ ಈ ಕೇಕ್ ಇದ್ರಲ್ಲಿ ತಿನ್ಸು, ಜಾಸ್ತಿ ಬೇಡ, ಒಂದು ಚೂರು. ಸಾಕು ಸಾಕು ಥ್ಯಾಂಕ್ ಯು ಕಣೆ. ಕಷ್ಟ ಅವಳಿಗೆ. ದಪ್ಪ ಅಂತಲ್ಲ guys, ಬೆಳಿಗ್ಗೆ ತಿಂತೆ ಹುಚ್ಚು ಬಂದಿದೆ. ಥ್ಯಾಂಕ್ ಯು. ಬಟರ್ ಫ್ರೈ ಬಟರ್ ಸ್ಕ್ರಾಚ್ ಫ್ಲೇವರ್. ಬಟರ್ ಸ್ಕ್ರಾಚ್. ಸೊ ಇಷ್ಟ. ಥ್ಯಾಂಕ್ ಯು. ಟೇಕ್ ಇಟ್. ತಿನ್ನು ನೀತಿ, ಹಿಡ್ಕೊಂತೀನಿ ಪರವಾಗಿಲ್ಲ. ಪಾಪ ನೀತಿ ಎತ್ಕೊಳ್ಳೋ, ಪೂರ್ತಿ ಎತ್ಕೊಬೇಡ, ದಪ್ಪ ಐತಿ ಅವ್ನು ರೌಂಡು. ಔಟ್ಫಿಟ್ ಗೈಸ್, ಇದಾಗಿತ್ತು ಇವತ್ತಿನ ಬ್ಲಾಗ್. ದಯವಿಟ್ಟು ನನ್ನ ಸಾಂಗ್ ರಿಲೀಸ್ ಆಗಿದೆ. ಈ ಒಂದು ವಿಡಿಯೋ ಕಮೆಂಟ್ ಬಾಕ್ಸ್ ಮತ್ತು ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ನ ಹಾಕಿರ್ತೀನಿ. ಆ ಮುಖಾಂತರ ನೀವು ಹೋಗಿ ವಿಡಿಯೋಸ್ನ ನೋಡ್ಬೋದು. ದಯವಿಟ್ಟು ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ ಆಗಿರೋದ್ರಿಂದ ಆ್ಯಂಡ್ ಏನಾದರೂ ಇದ್ದರೆ ನೆಕ್ಸ್ಟ್ ಕ್ಲಿಪ್ ಇದಕ್ಕೆ ಆ್ಯಡ್ ಮಾಡ್ತೀನಿ. ಇಲ್ಲ ಅಂತಂದರೆ ಇದನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಓಕೆ, ಬಾಯ್. ಲಾಟ್ಸ್ ಆಫ್ ಲವ್.